ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನ್ಯಾಯ ಮತ್ತು ಸಮತೋಲನದ ಸಂಕೇತವಾದ ತುಲಾರಾಶಿಯವರಿಗೆ ಮುಂಬರುವ ದಿನಗಳು ಜೀವನದಲ್ಲಿ ಹೊಸ ಚೈತನ್ಯವನ್ನು ತರಲಿವೆ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಅನಿವಾರ್ಯ. ಗೊಂದಲ ಬೇಡ, ದೃಢ ನಿರ್ಧಾರ ನಿಮ್ಮದಾಗಲಿ. ತುಲಾರಾಶಿಯವರು ಸಾಮಾನ್ಯವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಹೆಚ್ಚು ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ದ್ವಂದ್ವಕ್ಕೆ ಒಳಗಾಗಿಬಿಡ್ತಾರೆ. ಶೀಘ್ರ ನಿರ್ಧಾರ ಮುಂಬರುವ 24 ಗಂಟೆಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವೊಂದು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಹುದು. ತಡ ಮಾಡದೆ ವಿವೇಚನೆಯಿಂದ ಮುಂದುವರಿಯಿರಿ. ಅತಿಯಾದ ಚಿಂತೆ, ಭವಿಷ್ಯದ ಬಗ್ಗೆ ಅತಿಯಾದ ಚಿಂತಿಸಿ ಯೋಚನೆ ಮಾಡಿ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನಾಳೆ ಏನಾಗುತ್ತೋ ಎಂಬ ಭಯಕ್ಕಿಂತ ಇಂದು ನಾನು ಮಾಡಬಲ್ಲೆ ಎಂಬ ವಿಶ್ವಾಸ ನಿಮ್ಮದಾಗಿರಲಿ. ಎರಡನೇದಾಗಿ, ಆರ್ಥಿಕ ಪ್ರಗತಿ ಮತ್ತು ಐಷಾರಾಮಿ ಯೋಗ. ನಿಮ್ಮ ರಾಶಿಯ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಇರುವ ಕಾರಣ ಅಂತಹ ಒಂದು ಸಮಯ ಇದಾಗಿರುತ್ತೆ. ಹೊಸ ಆದಾಯದ ಹಾದಿ. ಈ ವರ್ಷ ನೀವು ಕೇವಲ ಒಂದು ಮೂಲದಿಂದ ಹಣವನ್ನು ಗಳಿಸೋದಿಲ್ಲ, ಆದಾಯದ ಅನೇಕ ದಾರಿಗಳನ್ನು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಹೆಚ್ಚುವರಿ ಆದಾಯಕ್ಕಾಗಿ ನೀವು ಮಾಡುವ ಪ್ರಯತ್ನಗಳು ಫಲವನ್ನು ನೀಡುತ್ತೆ. ಸಂಪತ್ತಿನ ಖರೀದಿ. ಹೊಸ ವಾಹನ, ಜಮೀನು ಅಥವಾ ಮನೆ ಖರೀದಿಸುವ ನಿಮ್ಮ ದೀರ್ಘಕಾಲದ ಕನಸು ನನಸಾಗುವತ್ತ ಹೆಜ್ಜೆ ಇಡಲಿದೆ. ವ್ಯವಹಾರದಲ್ಲಿ ಲಾಭ. ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಮಯದಲ್ಲಿ ಅನಿರೀಕ್ಷಿತ ಲಾಭ ಮತ್ತು ಹೊಸ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮೂರನೇದಾಗಿ, ಸಂಬಂಧಗಳಲ್ಲಿನ ಪರೀಕ್ಷೆ. ಜಾಗರೂಕರಾಗಿರಿ. ತುಲಾರಾಶಿಯವರು ಎಲ್ಲರನ್ನೂ ಕೂಡ ಪ್ರೀತಿ ಮಾಡುವವರು, ಆದರೆ ಇದೇ ನಿಮ್ಮ ದುರ್ಬಲತೆ ಆಗದಂತೆ ನೋಡಿಕೊಳ್ಳಿ. ಸ್ವಾರ್ಥಿಗಳಿಂದ ದೂರ ಇರಿ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ತಮ್ಮ ಕೆಲಸ ಸಾಧಿಸಿಕೊಳ್ಳುವವರ ಬಗ್ಗೆ ಎಚ್ಚರ ಇರಲಿ. ಈ ಸಮಯದಲ್ಲಿ ನಿಮ್ಮ ರಕ್ತ ಸಂಬಂಧಿಗಳೇ ನಿಮ್ಮ ವಿರುದ್ಧ ಕೆಲವು ಸಂಚುಗಳನ್ನು ರೂಪಿಸಬಹುದು ಅಥವಾ ನಂಬಿಕೆ ದ್ರೋಹ ಮಾಡಬಹುದು. ದಾಕ್ಷಿಣ್ಯ ಬೇಡ. ಎಲ್ಲರಿಗೂ ಹೌದು ಅಂತ ಹೇಳುವ ನಿಮ್ಮ ಅಭ್ಯಾಸವನ್ನು ಬಿಟ್ಬಿಡಿ. ಯಾವ ಸರಿ ಅಂತ ನಿಮಗೆ ಅನಿಸುತ್ತೋ ಅದನ್ನು ಮಾತ್ರ ನೀವು ಮಾಡಿ. ಸಂಗಾತಿಯ ಬೆಂಬಲ. ನಿಮ್ಮ ಜೀವನ ಸಂಗಾತಿಯೇ ನಿಮ್ಮ ನಿಜವಾದ ಶಕ್ತಿ. ಅವರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವು ನಿಮಗೆ ಸಂಕಷ್ಟದಿಂದ ಪಾರಾಗೋದಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇದಾಗಿ, ದೈವಿಕ ರಕ್ಷಣೆ ಮತ್ತು ಶುಭ ಫಲಗಳು. ಹನುಮಂತನ ಕೃಪೆ. ಜಯ ಬಜರಂಗ ಬಲಿ ಎಂಬ ಮಂತ್ರ ನಿಮ್ಮ ಪಾಲಿನ ಅದೃಶ್ಯ ಕವಚ ಆಗಿರುತ್ತೆ. ಶತ್ರುಗಳ ಬಾಧೆ ಅಥವಾ ಮಾನಸಿಕ ಒತ್ತಡ ಇದ್ದಾಗ ಹನುಮಂತನನ್ನು ಪ್ರಾರ್ಥನೆ ಮಾಡಿ. ಶನಿದೇವರ ನ್ಯಾಯ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ಶನಿದೇವರು ನಿಮಗೆ ನ್ಯಾಯಯುತವಾದ ಅತ್ಯುತ್ತಮ ಫಲಗಳನ್ನು ನೀಡಲಿದ್ದಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಮಾಜದಲ್ಲಿ ಸಿಗುತ್ತೆ. ಸೌಂದರ್ಯ ಮತ್ತು ಸ್ತ್ರೀ ಶಕ್ತಿ. ನಿಮ್ಮ ಮನೆಯಲ್ಲಿರುವ ಸ್ತ್ರೀ ಶಕ್ತಿಯನ್ನು ಗೌರವಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ದೇವಿಯನ್ನು ಸ್ಮರಿಸೋದು ಮತ್ತು ಸಂಗಾತಿಯೊಂದಿಗೆ ಸುಂದರವಾದ ಬಾಂಧವ್ಯ ಇಟ್ಕೊಳ್ಳೋದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣ ಆಗಿರುತ್ತೆ. ಐದನೇದಾಗಿ, ಮುಂದಿನ 5 ದಿನಗಳ ವಿಶೇಷ ಸೂಚನೆಗಳು. ಮುಂಬರುವ 5 ದಿನಗಳಲ್ಲಿ ನೀವು ಕೆಲವು ಗಮನಾರ್ಹ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಆರ್ಥಿಕ ಅಡಚಣೆಗಳು ದೂರವಾಗಿ ಹಣದ ಹರಿವು ಸುಗಮವಾಗುತ್ತೆ. ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಮಾತುಕತೆಗಳು ಆರಂಭ ಆಗಬಹುದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಆರೋಗ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ವಿಶೇಷ ಸಲಹೆ. ತುಲಾರಾಶಿಯವರೇ, ನಿಮ್ಮಲ್ಲಿ ಎಲ್ಲವನ್ನ ಸರಿದೂಗಿಸುವ ಅದ್ಭುತ ಶಕ್ತಿ ಇದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾರನ್ನು ಕುರುಡಾಗಿ ನಂಬೇಡಿ. ನಿಮ್ಮ ಬುದ್ಧಿವಂತಿಕೆಯ ಮೇಲೆ ವಿಶ್ವಾಸವಿಡಿ. ಶುಭವಾಗಲಿ. ಜೈ ಮಾತಾದಿ. ಜೈ ಹಿಂದ್. ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.